ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವಿವತ್ತು ನಮ್ಮ ಬ್ರೋನ ಹಾಕ್ಕೊಂಡು ಒಂದು ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ರೈಡ್ ಬಂದು ಎಲ್ಲಿಗೆ ಅಂತ ಗೊತ್ತಿಲ್ಲ, ಚಿಕ್ಕಮಂಗ್ಳೂರಿಗೆ ಅಂತ ಮಾತ್ರ ಗೊತ್ತು. ನಮ್ಮ ಬ್ರೋ ಮಾತ್ರ ಏನೇನೋ ಮಾತಾಡ್ತಾರೆ. ಓ ಬ್ರೋ ಚಿಲ್ಲು ಫುಲ್ಲು, ಕೇಳಂಗೆ ಇಲ್ಲ ಅಣ್ಣ, ಫುಲ್ಲು ಚಿಲ್ಲು ನೋಡಿ. ಹಾಕೋಕ್ಕಾಗದ ಅಯ್ಯೇ ಗೊತ್ತಾ ಗೋರಿ ಬಗ್ಗೆ ತುಂಬಾ ಇದಕ್ಕೋಸ್ಕರ ಹೆಲ್ಮೆಟ್ ರೂಲ್ಸ್ ಎಲ್ಲ ಚೇಂಜ್. ನೀವು ಹೆಲ್ಮೆಟ್ ಹಾಕಂಗಿಲ್ಲ, ಹೆಲ್ಮೆಟ್ ಹಾಕೋದು ಹೊಡಿಯೋ ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್? ತಗೋ ಸ್ಕೋಪ್ ತಗೋ ಡಾರ್ಲಿಂಗ್. ಅವರ ಫ್ರೆಂಡ್ ಬರ್ತಾರಂತೆ. ಯಾರು ಬರ್ತಾರೆ? ಅಜಯ್ ಜೊತೆಗೆ ಅಭಿಷೇಕ್. ಬೇಕಲ್ಲಿ ಬರ್ತಾರ ಅವರು? ಯಾವ ಬೇಕು? ಬನ್ನಿ ಗೈಸ್, ಇವತ್ತು ಸ್ಪೆಂಡರಲ್ಲಿ ಜೊತೆಗೆ ನಮ್ಮ ಪಲ್ಸರ್ 160ಲಿ ನಾವು ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗೋಣ. ಜಾಗಲೆಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಯಾಕಡೆ ಬರ್ತಾರೆ? ಈ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ನೋಡೋಣ ತಡಿ. ಯಾವಿನೂರಪ್ಪ? ಯಾವ್ದೇಳು ಕೊಟ್ಟಿದ್ದ? ನೆನ್ಪದ ಇನ್ನು ಎಂಥ ಫ್ರೆಂಡು. 200 ರೂಪಾಯಿ ನೆನ್ನೆ ಕೊಟ್ಬಿಟ್ಟು ಇಟ್ಕ ಅಂತ ಅಂದ್ಬಿಟ್ಟು ನಿನಗೆ ಮಚ್ಚ ಅಂದ್ಬಿಟ್ಟು ಈಗ ಪೆಟ್ರೋಲ್ ಹಾಕ್ಸೋಕೆ ದುಡ್ಡು ಕೊಡಲ ಅಂತ ಕೇಳ್ತೀನಿ. 20 ರೂಪಾಯಿ ಸೇರಿಸ್ಕೊಡ್ತೀನಿ ತಗೋ, ಟ್ಯಾಕ್ಸು ತಗೋ ಇರ್ಕ. ಈ ಜೊತೆಗೆ ಟ್ರಿಪ್ಗೆ ಯಾರನ್ನೇ ಕರ್ಕೊಂಬಂದ್ರು ಈ ಲವರ್ ಬಾಯ್ಗಳನ್ನ ಕರ್ಕೊಂಬರ್ಬಾರ್ದು. ನೋಡ್ರಿ, ಇಲ್ಲಿ ಎಲ್ಲಿಗೆ ಹೋದ್ರೂ ಅಪ್ಡೇಟ್ ಮಾಡ್ತಿರ್ಬೇಕು ಅವ್ರ ಹುಡುಗಿಗ, ಇಲ್ಲ ಅಂದರೆ ಸಮಾಧಾನವೇ ಇರಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಫ್ಯಾಮಿಲಿಗೂ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಹುಡುಗಿಗೆ ಮಾತ್ರ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಹೇಳ್ಬೇಕಂದ್ರೆ ಪೆಟ್ರೋಲ್ ಬಂಕ್ ಆದಮೇಲೆ ಪೆಟ್ರೋಲ್ ಗಾಡಿ ಹತ್ತತ್ರ ಇರಬಾರ್ದು, ದೂರ ಹೋಗಬೇಕು. ಯಾಕೇಳಿ ಪೆಟ್ರೋಲ್ ದುಡ್ಡು ನಮ್ಮ ಕೈಲಿ ಕೊಡಿಸ್ಬಿಡ್ತಾರೆ. ಹೆಂಗಿರೋ ಕೊಟ್ಟಾಗೈತಿ ಈಗ ಇನ್ನೇನು. ಬ್ಯಾಗ್ ಹಾಕ್ಕೊಂಡು ಅಯ್ಯೋ ಏನೋ ಒಂದು ತಿಂಗಳು ಟೂರ್ ಹೋಗ್ತಾ ಇದ್ದೀವಿ. ನನಗೆ ಹೊರಟೆ ರೆಡಿಯಾಗಿ ಬಂದ್ಬಿಟ್ಟು ನಾನು ಎಷ್ಟು 520 ಸಾಹುಕಾರ ಬಂದಾರೋ ಸಾಹುಕಾರ. 520 ಆಗ್ತದ, ಜಾಸ್ತಿ ಆಗ್ತದೆ. 520 ರೂಪಾಯಿಗೆ ಎಷ್ಟು ಬರುತ್ತೆ? 5 ಲೀಟ್ರ್ ಬರುತ್ತಾ? 5 ಲೀಟ್ರ್ 6 ಮೇಲೆ ಶಿಸ್ತಾ ಬರುತ್ತೆ. ಏನಂಗಂದ್ರೆ ಯಾವಾಗ ಏನೇನೋ ಮಾತಾಡ್ತಾನೆ ಗುರು, ಒಂಥರ ಹುಚ್ಚಿಂತಾರ. ಓಹೋ ಗಾಂಜಾ ಪ್ಲಾನೇ ಇಲ್ಲ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಎಲ್ಲಿಗೆ ಹೋಗ್ತೀನಿ ಇನ್ನೂ ಪ್ಲಾನೇ ಗೊತ್ತಿಲ್ಲ. ಚಿಕ್ಕಮಂಗ್ಳೂರ್ ಅಷ್ಟೇ. ಏನ್ ಗೊತ್ತಾರೆ ಇವರು? ಅಷ್ಟೇ. ಫೈನಲಿ ಆಯ್ತು ಇತ್ತು ನಮ್ ಗಾಯ್ಸ್ ಬಂದ್ರು ಅಲ್ಲಿಂದ. ಎರಡು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತೀವಿ, ಏನ್ ಮಾಡ್ತೀವಿ ಹೇಳ್ಬೇಕು ಅಂದ್ರೆ ಪ್ಲಾನೇ ಇಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ನಾನು ಚಿಕ್ಕಮಂಗ್ಳೂರ್ ಹೋಗ್ತೀನಿ. ತುಂಬಾ ಲೆಜೆಂಡು. ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ನಂಬರ್ಪೇಟೆ ಮನೇಲಿ ಇಟ್ಕೊಂಡ್ಬಂದವ್ರೆ. ಕಹಾ ಸೆ ಆತೆ? ಇದು ಕ್ರೇಜ್ ಅಂದ್ರೆ ಈ ಕಾಲದಲ್ಲಿ ಇಟ್ಟು ಇವ್ರು ಬಂದವ್ರೆ. ಥ್ಯಾಂಕ್ಸ್. ನಮ್ ಬ್ರೋ ನಮ್ಮನ್ನೆಲ್ಲ ನೀಗ್ತಾನೆ. ಗಾಡಿನೂ ಹಾಳು ಮಾಡ್ಕೊಂಡು ಕಚ್ಚಿ ಅಂತದೆ. ಇದು ನೆಲಕ್ಕೆಲ್ಲ ಉಚ್ಕೊಂಡು ಹೋಯ್ತದೆ. ಹಿಂಗ್ ಮಂಗ್ಸಿದ್ರೆ ನಿಮ್ಮ ಅಣ್ಣ ಮೆಟ್ಟಾಣ ಆಗ್ತಾನೆ. ನಾವು ಹೋಯ್ತಾ ಇದೀವಿ ಈ ಮಳೆಲಿ. ನೋಡಲಿ ಇದು ಯಾಕೆ ಹಿಂಗ್ ಮಳೆ ಬರ್ತೈತಿ ಇಲ್ಲಿ? ಇಷ್ಟೊಂದು ಬಿಸಿಲಿದ್ರು. ಅಯ್ಯೋ ಅಣ್ಣ
ಅಣ್ಣ ಹೋಯ್ತೀವಿ. ಯಾರ ಗಾಡಿ ಕೊಟ್ಟಿದ್ದು ಓಡಿಸ್ಬಲ್ಲ ಮುಂದಕ್ಕೆ ಬಂದು ಆಗಲ್ಲ ನಂಗೆ ನಿಜವಾಗ ಅಲ್ಲಿಂದ ಅಲ್ಲಿ ಚಿಕ್ಕಮಗಳೂರಿಂದ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಆಗಲ್ಲ ಮಗನ ಜೊತೆ ಗಾಡಿ ಆಗಲ್ಲ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಮನೆಗೆ ಹೋಗಿ ಯಾಕಂದ್ರೆ ವಿಡಿಯೋ ಸಾಕ್ಷಿ ನನ್ನ ಹತ್ರ ಅಲ್ಲ ಅದಕ್ಕೆ. ನಮಗೆ ಚಿಕ್ಕಮಂಗ್ಳೂರಿಗೆ ಬಂದ್ಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಒಂದು ಜಾಗದಿಂದ ಬೈಕ್ ತಗೊಂಡು ಇನ್ನೊಂದು ಜಾಗಕ್ಕೆ ಹೋದ್ರೆ ನಾವು ಆ ಜಾಗದಲ್ಲಿ ಹಳೆ ಜಾಗದಲ್ಲಿ ಇರಲ್ಲ ಅಂತ. मारो मुझे मारो मारो मुझे मारो मारो नहीं ये मजाक हो रहा है एक सेकंड ಈ ರೋಡಲ್ಲಿ ಮುಂದಕ್ಕೆ ಹೋದ್ರೆ ಮುಂದೆ ಹೋಗ್ತೀವಿ ಅಂತೂ ಇಂತ ನಾವೀಗ ಚಿಕ್ಕಮಂಗ್ಳೂರು ಎಂಟ್ರಿ. ಆಕ್ಚುಲಿ ಇದು ಎಂಟ್ರಿ ಅಲ್ಲ, ಸುಮ್ಮನೆ ಗೇಟು. ಚಿಕ್ಕಮಂಗ್ಳೂರು ಅಂತಲ್ಲ, ಏನು ಸಿಗಲ್ಲ. A few moments later. ಹುಡುಗರು ಅಷ್ಟೇ ಅಲ್ಲ, ಹುಡುಗಿರು ಫುಲ್ ನೆಗ್ಲೆಕ್ಟೆಡ್ ನೋಡಿ. ಪೆಟ್ರೋಲ್ ತಡ್ಕೊಂಬಂದವ್ರ ಗಾಡಿ ದೂರ ಹೋದ್ಮೇಲೆ ಸೌಂಡ್ ಬರುತ್ತಲ್ಲ. ನನ್ನ ಮಗ ನೋಡ್ರಿ ಈ ಮಳೆ ಬರ್ತೈತೆ ಅಂತ ಇಲ್ಲಿ ಸಾಯ್ತಿದ್ದೀವಿ. ಇವನು ಅವ್ರ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಕೂತಾನೆ. ಏನ್ ಮಾನ ಮರ್ಯಾದೆ ಇಲ್ಲ ಇವ್ರಿಗೋಸ್ಕರ, ಅವ್ರಿಗೂ ಮಾಡಕ್ಕೆ ಇಲ್ಲ. ಇವ್ರು ನೋಡೋದು ಮತ್ತೆ ಮಳೆ ಹಿಂದಕ್ಕೆ ಹೋಗ್ಬೇಕು. ಮುಂಗತ್ತು ಹಿಂದಕ್ಕೆ ಅಲ್ಲ Going straight for 100 meters. ಏನೇ ಆದ್ರೂ ನಾವು ಹುಡುಗಿರು ನೋಡೋದು ಬಿಡಲ್ಲ. ಆದ್ರೂ ಗೈಸ್ ಪೊಲೀಸ್ ಹಿಡಿದಿದ್ರು. ಇಲ್ಲೋನೆ ಅಂತ ಇಂತ ಮಕ್ಕಳು ಬಿಡಲಿಲ್ಲ. 20 ರೂಪಾಯಿ ಟಿಕೆಟ್ ಕೊಡಿ ನೋಡಿ ಗೈಸ್. ಅಲ್ಲ ಸೈಡಲ್ಲ ತಿರುಗಲಿ ನೋಡಿ ಗೈಸ್. 20 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾರೆ, ಹೆಣ್ಣಿಗೆ ನೀಡ್ಕೊಂಡು ಹೋಗ್ತಾರೆ. ಸಮಾಧಾನ ಇಲ್ಲ. ಅಯ್ಯೋ ಜಸ್ಟ್ ಮಿಸ್ ಆದ ಕಾಫಿ ನಾಡು ಚಂದು. ಕನ್ನಡಿಗರಿಗೆ ಕಾಪಿ ನಾಡು ಚಂದು ಮಾಡುತ್ತಿರೋ ನಮಸ್ಕಾರಗಳು. ನಾವು ಬಂದ್ಬಿಟ್ಟು ಬಂದಿದೆ ಈ ಸಲ ಬಂದ ಬೇಗ ನೋಡ್ಕೊಂಡೋಗಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಲ್ವಾ ಗಾಯ್ಸ್, ಸಾಕಾಗಿದೆ ಮಾತ್ರಪ್ಪ. ಎಲ್ಲ ಜಾಲಿ ಬ್ಲೂಬೆರಿ ಎಷ್ಟು ಮೇಲೆ ಹೋಗ್ತಾ ಇದೀವಿ ಗುರು ನಾವು. ಒಳ್ಳೆ ವ್ಯೂ ಮಾತ್ರ ಬೆಂಕಿ. ಇವನೇ ನೆಟ್ಟಿದ್ದು ದೊಡ್ಡದಾಗ್ಬಿಟ್ಟವೆ. ಇವನ್ ಮಾತ್ರ ಚಿಕ್ಕವನಾಗೆ ಇದ್ದಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವಂದೇ ಅವ ಕರೆಕ್ಟಾಗಿ ನೆಟ್ಕೊಂಡಿತ್ತು, ಇಲ್ವೋ ಗೊತ್ತಿಲ್ಲ. ಗಿಡ ನೆಟ್ಟಿದ್ದೇನೆ.
ಅದು ಮಾತ್ರ ನಾಯಿ ಪಾಡು. ಎಲ್ಲೆಲ್ಲಿ ಪೊಲೀಸ್ ಅವ್ರು ಸಿಗ್ತಾರೋ ಅವ್ರು ಎಲ್ಲ ಕಡೆ ಇಳಿಸೋದು, ಓಡಿ ಬರೋದು. ಅವನು ಮಾತ್ರ ಅವ್ರ ಹುಡುಗಿ ಜೊತೆ ಜಾಲಿಯಾಗಿ ಮಾತಾಡ್ಕೊಂಬತ್ತವನೆ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಏನಾರ ಗಾಡಿ ಸಿಕ್ಬಿಟ್ಟಿದ್ರೆ ಗ್ಯಾರಂಟಿ ಹುಡುಗಿ ಜೊತೆನೇ ಬರೋಣ. ನಾವೇ ಸಿಂಗಲ್ಸ್ ಒಂದು ರೇಂಜಿಗೆ ಯೋಚನೆ ಮಾಡೋದು ನೋಡಿ, ಯಾವಾಗಲೂ ಬ್ಯುಸಿ ಇರ್ತಾನೆ. 2 ಸೆಕೆಂಡು ಜೋಡ ಹಾಕ್ಕೊಂಡು ನೋಡಿ, ಬಿಸಿ ನನ್ನ ಬಿಟ್ಟು ಹೋಯ್ದಿರಲ್ಲ ಜಾಸ್ತಿ ತಡಿ. ನಮ್ಮ ರೈಡರ್ ದಿಯೋ ದೀಕ್ಷಿತ ಬಿಟ್ಟು ಬಂದ್ಬಿಟ್ಟಿದ್ದೇವೆ ಈ ಸಲ. ಪಾಪ ತುಂಬಾ ಹರ್ಟ್ ಆಗೋಗ್ಬಿಡ್ತಾರೆ ನನ್ನ ಬಿಟ್ಟು ಹೋಗಿದ್ರೆ ಈ ಸಲ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಮೆಂಟ್ ಬಾಕ್ಸ್ ನಿಮ್ದೆ ಏನ್ ಬೇಕಾದ್ರೆ ಹೇಳ್ರಿ ಅವ್ರಿಗೋಸ್ಕರ. ನೊಂದ ಮನಸ್ಸಿಗೆ ಸಮಾಧಾನಕರವಾಗಿ 2 ಮಾತುಗಳನ್ನು ಹಾಡಿ. ಏನೇ ಹೇಳಿ ನೇಚರ್ನ ನೀಟಾಗಿ ಸವಿ ಮಾಡ್ತೀನಿ ಅಂತಂದ್ರೆ ಅದು ಚಿಕ್ಕಮಂಗ್ಳೂರೇ ಮಾತ್ರ ಸಾಧ್ಯ. ಇದಕ್ಕೆ ಸರಿಸಾಟಿನೇ ಇಲ್ಲ. ದ ವರ್ಲ್ಡ್ ಬೆಸ್ಟ್ ನೇಚರ್. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅಪ್ಪ ಶಿವ ಜೀವ ಎಲ್ಲ ಕೆಳಗಡೆ ನೋಡಿದ್ರೆ ಮೇಲ್ಗಡೆ ನೋಡಿದ್ರು ಬಿಟ್ಗಿಟ್ಟೇನು ಮತ್ತೆ ಭಯ ಕಾಯಿಸಿ ಎಲ್ಲರೂ ಬಿಟ್ಗಿಟ್ಟೆ ಹೋಗ್ಬೇಕು. ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಣ್ಣ ಇಷ್ಟು ಚಿಕ್ಕದಾಗಿದ್ರೆ 2 ಕಾರ್ ಹೆಂಗ್ ಹೋಗುತ್ತೋ. ಸ್ಕೋಡಾ ಫ್ರೆಂಡ್ಸ್ ಕಾರು ಯಾರಿಗೂ ಗೊತ್ತೇ ಇಲ್ಲ. ಹಿಂಗೆ ಒಬ್ಬನಿಗೆ ಈಗ ಲಾಂಚ್ ಆಗಿರೋದು ನಂಗೆ ಹೇಳಕ್ ಗೊತ್ತಾನೆ. ಅಯ್ಯಪ್ಪ ಶಿವ ಈ ಜಾಗದಲ್ಲಿ ಕಾರ್ನ ಬೈಕ್ನ ಓಡಿಸ್ತೀನಿ ಅಂದ್ರೆ ಲೆಜೆಂಡ್ಸ್ ಆಗಿರ್ಬೇಕು. ಶಿವ ಬೇಕು ಫ್ರೆಂಡ್ಸ್. ನಮ್ಮ ಅಣ್ಣ 3 ಜನ ಹಾಕೊಂಡು ಹೋಯ್ತವ್ರೆ ಟ್ರಿಬಲ್ ಗುಂಡ್ಗೆ. ಪೊಲೀಸ್ ಕೈಲಿ 2 ಸತಿ ತಪ್ಪಿಸ್ಕೊಂಡು ಅದೇ ಇರ್ಬೇಕಲ್ಲ ದೇವ್ರ ಮುಂದೆ. ಇಲ್ಲೆಲ್ಲ ಒಂದು ರೆಸಾರ್ಟ್ ಇತ್ತು ನೋಡಿ ಮಧ್ಯದಲ್ಲಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ಜಾಲಿ ಎಲ್ಲ ಜಾಲಿ. ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ಎಲ್ಲಿಗೆ ಹೋಗ್ತಾ ಇದೀವಿ? ವಾಟರ್ ಫಾಲ್, ಮಿನಿ ವಾಟರ್ ಫಾಲ್. ಎಲ್ಲ ಜಾಲಿ ಎಲ್ಲ ಖಾಲಿ. ತುಂಬಾ ಚಳಿ ಆಗ್ತಿದೆ ಬರ್ತಾ ಕರ್ನಾಟಕದ ತುತ್ತ ತುದಿಲಿ ನಾವಿದ್ದೀವಿ ಸದ್ಯಕ್ಕೆ. ಇವಾಗ ಅದೇ ಎತ್ತಿನ ಪೂಜೆ ಅಣ್ಣ. ಈ ಜೀಪನ್ ಏನು ಲೆಜೆಂಡಾಗಿ ಹೊಡೆದ ಯಪ್ಪ ಶಿವ. ಮತ್ತಿಂದ ಹೋಗ್ತಾನೆ ನೋಡಿ. ಈಗ ಇಂಡಿಕೇಟರ್ ಹಾಕ್ಬಿಟ್ರೆ ಅವ್ರು ಹೆಂಗೆ ಹೋಗ್ತಾರೆ ಗುರು. ನೀನು ಯಾವನು ನೋಡಿ ಫ್ರೆಂಡ್ಸ್, ಎಂತ ತಿರುವು ಮಿಸ್ ಆಯ್ತು ಅಂದ್ರೆ ನೋಡ್ರಿ ನನ್ನ ಮಗ ಹೆಂಗ್ ನಿಂತವ್ ನೋಡ್ರಿ. ಅಲ್ಲಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ಬ್ರೋ ಒಬ್ಬರೇ ಲೆಜೆಂಡ್ಸ್ ಹೊಡಿತವ್ರೆ. ಟ್ರಿಬಲ್ ರೈಡ್ ಸ್ನಾಗ್ ಕೆಸ್ತವ್ರಿ ಹೆಂಗ್ ಬಾಕ್ ಹಂಗಂಗೆ ಅಂತ. ಆಕ್ಚುಲಿ ನಮ್ಮ ಪ್ರಕಾರ ನಮ್ದು ಇದೇ ಫಸ್ಟ್ ರೈಡ್ ಅನ್ಸುತ್ತೆ. ನಮ್ಮ ಹುಡುಗರು ಫ್ರೆಂಡ್ಸ್ ಜೊತೆ ಹೋಗಿರೋದು. ಆಕ್ಚುಲಿ ಇದು ತುಂಬ ಮೆಮೊರೇಬಲ್ ಆಗಿ ಉಳಿಯುತ್ತೆ. ಏಕೆ ಬಂದಿರೋದು ನಾವೇ 3 ಜನ. ಅದರಲ್ಲೂ ನಮ್ಮ ಆಲೇಶ್ ಜೊತೆ ನಾವೇ ಬಂದಿರೋದು. ಅವರು ಜೊತೆ ಇದೇ ಬಂದಿರೋದು. ಹೋದಾಗೆಲ್ಲ ಬರೀ ಫ್ರೆಂಡ್ಸ್ ಜೊತೆ ಹೋಗಿರೋದು. ಸತ್ಯ ಎಲ್ಲ ಹೆಂಗೆ ಹೊರಗೆ ಬರುತ್ತೆ ಅಂತ ನಾನು ನೋಡೇ ಇಲ್ಲ, ಬಂದೇ ಇಲ್ಲ. ಆಯ್ತು ಬರೋಣ. ಎಲ್ಲ ನೋಡ್ರೆ ಒಂದೊಂದ್ಸಲ ಹೊಟ್ಟಿರುತ್ತೆ. ನಾವಿನ್ನು ಸಿಂಗಲ್ ಆಗಿ ಸಾಯ್ತೀವಿ. ನಾವು ನಮ್ಮ ಹುಡುಗಿ ಕರ್ಕೊಂಬರೋದು ಯಾವಾಗ ಆಯ್ತಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ.
ತರ ಕರ್ಕೊಂಬರೋದು ಯಾವಾಗ ಅಂತ ಸ್ವಲ್ಪ ಡೇಟ್ ಹೇಳ್ತೀಯಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರೆ ಅವ್ರು ಇದ್ರಲ್ಲಿ ನಿನ್ನ ಹೆಸರೇ ಇಲ್ಲ ಅಂತ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕರ್ನಾಟಕದ ಸ್ವರ್ಗ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿಯ ಅಣ್ಣ ಮುಂಚೆನೆ ಹೇಳ್ದ ಗೈಸ್ ರೈನ್ ಕೋಟ್ ತಗೊಂಡೋಗಿ ಮಳೆ ಬರ್ತೀನಿ ಅಂತ. ನಾವೇ ಬೇಡ ದೌಲತ್ತು ಏನು ಆಕ್ಟಿವಿಟಿ ಮೇಂಟೈನ್ ಮಾಡ್ತಾರೆ ಏನು ಎಂದು ಇವರು ಮಳೆಗಾಲ ಅನ್ನೋದು ದಾಟ್ ಬಂದಿದ್ದಾರೆ ಅನ್ನೋ ಮಾತಾಡ್ಕೊಂಡ್ಬಿಟ್ರಿ. ಅಲ್ಲಿ ಏನು ನೋಡ್ರೆ ಮುಕ್ಲರೆ ಮಳೆ ಹೊಡಿತಾರ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಚಳಿ ಹೆಂಗಾಗಿದೆ ಗೊತ್ತಾ? ಅದ್ರಲ್ಲೂ ನಮ್ಮ ಹಾಲನ್ನು ಒಂದು ಸ್ವರ್ಣ ಕಂಡಿಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟವ್ರೆ. ನನಗಂಗ ಆಗ್ತಿದ್ದೀವಿ ಎಲ್ಲ ಕಲಗೆಲ್ಲ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ. ಮುಂದಿನ ವರ್ಷ ಜೀತಾಂಬಿಡೋಣ ಫ್ರೆಂಡ್ಸ್, ಡ್ರೀಮ್ ಐತೆ. ನಡಿ ಚೂರು ಮುಂದಕ್ಕೆ ನಡಿ, ಹೋಗುತ್ತೆ ಸಾಕು. ಹಿಂದೆ ಕೆಳಕ ಬ್ರೋ ವೆಯ್ಟ್. ಅಯ್ಯಪ್ಪ ಹಿಂದೆ ಗಾಡಿ ಇದೆ ನೋಡಿ. ಇಲ್ಲ ಅಯ್ಯೋ ನೋಡಿ ಫ್ರೆಂಡ್ಸ್, ಇಲ್ಲೇ ಕ್ಯೂ ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ನಮಗೆ. ನಾನು ಕನ್ನಡಿ ಫ್ರೆಂಡ್ಸ್, ಇಲ್ಲಿಂದನೇ ಗಾಡಿಗಳು ಸ್ಟಾಪ್ ಆಗ್ಬಿಟ್ಟಿದ್ದಾವೆ. ಅಯ್ಯೋ ಶಿವ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಆಲೆಷ್ಟು ಅಂತ ನುಗ್ಗಿ ಓಡಿಸ್ತಿದ್ದಾರೆ. ತಮಿಳ್ನಾಡು ಗಾಡಿಗಳೆಲ್ಲ ಬಂದಿದ್ದಾವೆ. ದ ಕೀ ಇಸ್ ದ ಪವರ್ ಆಫ್ ಕರ್ನಾಟಕ. ಚಿಕ್ಕಮಗಳೂರು. ಇವನ್ನ ನಾನು ಅಸಿಸ್ಟೆಂಟಾಗಿ ಇಟ್ಕೊಂಡಿದ್ದೀನಿ. ನನಗೆ ಕೆಲವೊಂದು ಪದಗಳು ಬಂದಾಗ ಇವನಿಗೆಲ್ಲ ಹೇಳ್ತಿರ್ತೇನೆ, ಇವನು ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಈ ಚಳಿಗೆ ನಿಂತ್ಕೊಳಕ್ಕಾಯ್ತಿಲ್ಲ, ಕೂತ್ಕೊಳಕ್ಕಾಯ್ತಿಲ್ಲ. ನನ್ನ ಮಗ ಮಹಾರಾಷ್ಟ್ರ ತೋತ ಆ ಕಾರು ನಿನ್ ಕಾರು ಮಹಾರಾಷ್ಟ್ರ ಬಂದು ಏನೋ ಪ್ರಯೋಜನ. ನೇಚರ್ ನೋಡಿ ಬಿಡು. ಬರ್ದೇ ಇರೋರು, ಬರಕ್ಕಾಗದೆ ಇರೋರು ನೆಮ್ಮದಿಯಾಗಿ ನೇಚರ್ ನೋಡ್ತವ್ರೆ. ಅವ್ರು ನೋಡೋಣ ಅನ್ನಂಗೆ ಬಿಡಲ್ಲ. ಅವ್ರು ಬಂದವ್ರೆ, ಇವ್ರು ಬಂದವ್ರೆ, ಹಂಗೆ ಹಿಂಗೆ ಫ್ರೀ ಹಿಂಗೆ ಹೋಗ್ತೀರಾ. ಈಗ ಟ್ರೆಕ್ಕಿಂಗ್ ಮಾಡಬೇಕು ಫ್ರೆಂಡ್ಸ್, ಹೋಗೋಣ. ಜಸ್ಟ್ ನಡಿ ನಿಲ್ಸ್. ಅಂತೂ ಇಂತೂ ಗಾಯ್ಸ್ ಬಂದ್ವಿ ನಾವು ಇವತ್ತು ಸೀತಾಳಹಿಂಗಿರಿಗೆ ಬಂದಿದ್ದೀವಿ. ಬೈಕ್ನ ಒಂದ್ ಕಡೆ ಪಾರ್ಕ್ ಮಾಡೋಣ. ಹಂಗೆ ಅಣ್ಣ ಒಳ್ಳೆ ಜಾಗ ಹುಡುಕ್ತಾನೆ ಪಾರ್ಕಿಂಗ್ ಮಾತ್ರ ಫ್ರೆಂಡ್ಸ್. ಇವಾಗ ಹತ್ತೋದೇ ಇರೋದು, ಎಲ್ಲಿ ಬೀಳ್ತೀವಿ ಅಂತ ಗೊತ್ತಿಲ್ಲ. ನಂಬರ್ ನೋಡಿ ಇಲ್ಲಿ ಎಲ್ಲ ನಿಂದು ಗೆಲ್ಲ ಅಂತ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಇಲ್ಲಿ ಹತ್ಲಾಗ್ತಾಸ್ ಇವಾಗ ಗಾಯ್ಸ್. ಹಲೋ ಅಯ್ಯಪ್ಪ, ಅದನ್ನ ಬಿಚ್ಚಿ ಹಾಕಲ್ಲ ಸಾಕ. ನಮ್ಮ ಬ್ರೋ 6 ಪ್ಯಾಕ್ ಅಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಸ್ಟೋರಿಗೆ ಬರ್ತೀರಾ ಅಂದರೆ ಇನ್ನೊಂದ್ಸಲ ಈ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಬನ್ನಿ. ನಿಜವಾಗ್ಲೂ ಹತ್ಬೇಕಾದ್ರೆ ಇದ್ದಂಥ ಜೋಶು ಇಲ್ಲಿಗೆ ಬಂದ್ಮೇಲೆ ಇಲ್ಲ ಜೋಶು. ಅಲ್ಲಿಗೆ ಹೋದ್ಮೇಲೆ ಜೋಶ್ ಬಂದೇ ಬರುತ್ತೆ. ಆದ್ರೆ ಈ ಪರಿಸ್ಥಿತಿ ನಾವು ಈಗ ಹೋದ್ರೆ ನಮ್ಮನ್ನ ಯಾರು ಏನಂತಾರೆ ನೋಡಿ. ಬೇರೆ ಶರ್ಟ್ ತಂದಿಲ್ವಾ? ಅಪ್ಪ ಗಾಡಿ ಮೇಲೆ ಖಾಲಿ ಜಾಲಿ ಫ್ರೆಂಡ್ಸ್, ಜಾಲಿ ಫುಲ್ ಜಾಲಿ. ಈ ತರ ಕ್ಲೌಡ್ ಮಾತ್ರ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಮಾತ್ರ. ಏನ್ ಕ್ಲೌಡ್ ಇದೆ ಯಪ್ಪ, ಕಾಣದೇ ಇಲ್ಲ. ಇನ್ನೊಂದು 10 ನಿಮಿಷ ಆದ್ರೆ ಇವನೇ ಕಾಣಲ್ಲ ನಮಗೆ, ಹೆಂಗ್ ಕಾಣ್ತಿದೆ ನೋಡಿದ್ರು. ದೇವ್ರು ಒಳ್ಳೆ ವೆದರು ಮಾತ್ರ. ಇಲ್ಲಿ ವೆದರು 2 ನಿಮಿಷಕ್ಕೂ ಪೂರ್ತಿ ಕ್ಲೌಡ್ ತುಂಬ್ಕೊಳ್ಳುತ್ತೆ. ಇನ್ನು 5 ನಿಮಿಷಕ್ಕೂ ಮತ್ತೆ ಜಾಸ್ತಿ ಆಗುತ್ತೆ. ತಡೆಯೋಕ್ಕಾಗ್ತಾ ಇಲ್ಲ. ಒಳ್ಳೆ ವ್ಯೂ. ಬನ್ನಿ ನಮ್ಮ ಬ್ರೋ ಅವರು ಒಂದೊಳ್ಳೆ ಕಾಫಿ ಮಾಡಿಕೊಡ್ತೀನಿ ಬನ್ನಿ ಅಂದರು. ಮನೆ ಒಳಗೆ ಹೋಗೋಣ ಬನ್ನಿ, ನಿಮ್ಗೂ ಕಾಫಿ ಕೊಡಿಸ್ತೀನಿ. ಆದರೆ ಶೀತ ಹಿಂಗಿರಲಿ. ಏಯ್ ಕಾಫಿ ಕೊಡಲ್ವೇನ್ರ ನೀವು? ಬರ್ರೋ. ಅಲ್ಲಿಗೆಲ್ಲ ಹೋಗ್ಬೇಕಾ? ತುಂಬಾ ಜನ ಇದ್ದಾರೆ ಅಲ್ಲಿ, ಏನೇನೋ ಮಾಡ್ತಾವ್ರ ಅವರು. ಕಾಣಿಸ್ತಾ ಇದೆ ಝೂಮ್ ಆಗ್ತಾ ಇದೀನಿ ಅವ್ರನ್ನೆಲ್ಲ. ನಮ್ಮ ಚಿನ್ನು ಖುಷಿಯಾಗಿ ಹೋಗ್ಬಿಟ್ಟ.
ನಮ್ಮ ಅಪ್ಪನ ಹತ್ರ ಮೆಟ್ಟ ಹೊಡ್ಸ್ಕೊಂಡ್ರು ಪರವಾಗಿಲ್ಲ, ಒಳ್ಳೆ ವ್ಯೂ ಸಿಗ್ತದೆ ನನಗಂತೂ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿಮ್ಮ ತಾಳೆ ಮಾಡಿ ಹೇಳಿ ಮಾತಾಡಲಿಲ್ಲ ನೀನು ಅಂತ. ಅವಾಗಲೇ ನಮ್ಮ ಜೊತೆ ನಮ್ಮ ಬ್ರೋಸ್ ಬಂದಿದ್ರಲ್ಲ, ಅವ್ರಿನ್ನೂ ಬಂದೇ ಇಲ್ಲ. ನಾವು ಮುಂಚೆ ಬೇಗ ಬಂದ್ಬಿಟ್ಟಿದ್ದೀವಿ, ಅವರು ನಮ್ಗಿಂತ ಮುಂಚೆ ಬಂದರು, ಆದರೆ ಇನ್ನೂ ಬಂದೇ ಇಲ್ಲ. ಇದೆಲ್ಲ ಸಿಗಾಕೊಂಬಿಟ್ಟಿದ್ದೀವಿ ಬರೋ, ಇಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಸಂದಿಲ್ ಗೊಂಚ್ಕೊಂಡಿಲ್ಲಿ ಓಡ್ಸ್ಕೊಂಬಂದ್ಬಿಟ್ಟಿದ್ದೀವಿ. ಅಯ್ಯೋ ಎಂಜಾಯ್. ಫಸ್ಟ್ ಚಳಿಗೆಲ್ಲ ನಮ್ಮ ಬ್ರೋ ಯಾವ ಕಡೆ ಸಿಗಾಕೊಂಡವ್ರೆ ಅಂತ ನಮ್ಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಅಣ್ಣ, ಇಲ್ಲಿ ಅಣ್ಣ ಆಡಕೊಂಡು ಅದು ನಮ್ರು ಆ ಗಾಡಿನ ಈ ಗಾಡಿನ ಹಿಂದೆ ಮುಂದೆ ಕಿಂದಕ್ಕೂ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಅಂದ್ಬಿಟ್ರು ಓಡಿಸ್ಕೊಂಡು ಹಿಂಗೆ ಸಿಗಾಕೊಂಬಿಡೋರು ಸೆಂಟ್ರಲ್ಲಿ. ಹಿಂದೆನೂ ಹೋಗಂಗಿಲ್ಲ ಮುಂದೆನೂ ಹೋಗಂಗಿಲ್ಲ ಅಂತ ನೋಡಿ. ನಿಂತ ನೋಡು ಯಜಮಾನ ನನಗೆ ನಿಂತ್ಕೊಂಡ್ಬಿಟ್ಟವ್ರೆ ನೋಡಿ. ಏನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಪ. ಈ ವೆದರಿಗೆ ನೀವು ಐಸ್ ಕ್ರೀಮ್ ತಿಂತಿದ್ದೀರಣ್ಣ, ಗ್ರೇಟು. ಓಡ್ ಮಂಕಿಲ್ಲ ಅಂತ ಐಸ್ ಕ್ರೀಮ್ ಕೊಡಿ. ಬಾಯಲ್ಲಿ ಹೇಳಿ ಕೇಸರಿಯ ನಿಂಗೆ ಇಂಥ ಗಾಡಿ ವೆಹಿಕಲ್ ಸ್ವಲ್ಪ ಕಡಿಮೆ ಆಯಿತು. ತುಂಬ ಕಷ್ಟಪಟ್ಟು ನೋಡಿ, ಅಂತೂ ಇಂತೂ ನೋಡ್ರಿ ಸಾಹಸವನ್ನು ಮೆರೆದಿದ್ದೇವೆ ನೋಡಿ. ವಾಸ್ ಬ್ಲಾಗ್ ಸೈಡ್ ಬರೋ ಪೋಲೋ ಮೈ ಫೇವ್ರೆಟ್ ಗಾಡಿ ಇದು, ಸಖತ್ತಾಗಿರುತ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅವನ ನಿಂತ್ಕೊಂಡು ಈಗ ಹೊಡಿತಾನೆ ನೋಡಿ. ನಮ್ಮ ಆಲೇಶಣ್ಣ ಹೋಗ್ತಾರ ಸೀನ್ ನೋಡ್ರೆ ಹೊಡೆದೇ ಬಿಡ್ತಾನೆ ಅನ್ನೋ ರೇಂಜಿಗೆ ಆಗ್ತೈತಿ. ಅಂತೂ ಇಂದು ಸಾಹಸ ಮಾಡಿ ಆ ಕಾರ್ನಿಂದ ಕಳಿಸಿ ಒದ್ದಾಡ್ಕೊಂಡು, ಅಯ್ಯೋ ಶಿವ, ನಮ್ಮ ಟಿ ಟಿ ಅಣ್ಣನ ಮುಂದಕ್ಕೆ ಬಿಟ್ಬಿಟ್ರೆ ಎಲ್ಲ ಸೇಫಾಗಿ ಓಡುತ್ತೆ. ಟಿ ಟಿ ಅಣ್ಣ ಮುಂದೆ ಹೋಗು. ಬರ್ಲಿ ಅಂತೂ ಇಂತೂ ಗ್ರೇಟೆಸ್ಟ್ ವರ್ಕನ್ನು ಮಾಡಿದ್ದೀವಿ, ಪರವಾಗಿಲ್ಲ. ಟಿ ಟಿ ಹೋದ್ಮೇಲೆ ಅಂತೂ ಸ್ವಲ್ಪ ಗಾಡಿ ಫ್ರೀ ಆಗೋಯ್ತು. ಉತ್ತರ ಪ್ರದೇಶ UP ಇಲ್ಲೇ ಮುಂದಕ್ಕೆ ಬರ್ತದೆ. ನೋಡಿ ಗೈಸ್, UP ಇಂದ ಬಂದಿದೆ ಇಲ್ಲೊಂದು ಕಾರು. ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ನೋಡಿ. ನಮ್ಮ ರಾಜ್ಯದ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನೋ ರೇಂಜಿಗೆ ನೋಡಿ. ಇಲ್ಲಿ ಬಂದು ಈ ತಾರನ ಏನು ಇವನು ಹೋಗ್ಸಾಯ್ತಾನೆ, ಇವನು ಅವನಿಗೆ ಹೋಗ್ಬಿಡಲ್ಲ. ಅಂತೂ ಇಂತೂ ಗಾಯ್ಸ್, ಅಂತೂ ರೆಡಿ ಮಾಡೇ ಬಿಟ್ವಿ ಗಾಯ್ಸ್. ನಮ್ಮ ಫ್ರೆಂಡ್ಸ್ಗೋಸ್ಕರ ನಾವು ಇಷ್ಟೆಲ್ಲ ಸಾಹಸ ಮಾಡ್ತಾ ಇದ್ದೀವಿ ನೋಡಿ. ಒಂದೇ ಒಂದು ಬೈಕ್ಗೋಸ್ಕರ ಟ್ರಾಫಿಕ್ನ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚು ಖುಷಿ ಏನು ಅಂತಂದರೆ, ಎಲ್ಲ ಗಾಡಿ ಸಾಲ್ವ್ ಆಯಿತು ಅನ್ನೋದಕ್ಕಿಂತ ನಮ್ಮ ಗಾಡಿ ಬಂತಲ್ಲ ಅನ್ನೋದೊಂದೇ ಖುಷಿ ನಮಗೆ. ಬನ್ನಿ ತೋರಿಸ್ಬಿಡಿ ವಿಡಿಯೋ. ಆಗಲ್ಲ ಕಣ್ರಿ, ಇಲ್ಲಿ ಫೈನಲ್ ಆಗಿ ನಮ್ಮ ಬ್ರೋ ಸಾಹಸ ಪಟ್ಟು ಗಾಡಿನ ಮೇಲೆ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಬಿಟ್ರು. ಬನ್ನಿ ಬೆಚ್ಚಗೆ ಕಾಫಿ ಕುಡಿಯೋಣ. ಮೂರು ಬ್ರದರ್ ಕಾಫಿ ಮಾಡ್ತಿದ್ದಾರಂತೆ, ಬನ್ನಿ ಕಾಫಿ ಕುಡಿಯೋಣ. ಅದೇನೋ ಹೇಳ್ತಾರ ಗೊತ್ತಾ ನಿಮಗೆ? ನೋಡಿ ನಮ್ಮ ಅಡುಗೆ ಮನೆ ಹೇಗಿದೆ. ಯಪ್ಪ ಚಳಿ ಆಗ್ತಿದೆ. ಬಿಸಿ ನೀರು ಕಾಯ್ತಾ ಇದೆ. ಓ ಹಾಲು ರೆಡಿ ಇದೆ, ಕಾಫಿ ಮಾಡಲು ಹಾಲು ರೆಡಿ ಇದೆ. ಜಿಂಕಿ ಜಿಂಗ್